ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ಛಲ ಅಸಂಗತ ಅದರ ಬಗ್ಗೆ ನಾವೀಗ ನೋಡೋರಿದ್ದೇವೆ. ಛಲಂ ಅಸಂಗತಂ ಅನ್ಯಚ್ಚ ದೃಷ್ಟಿ ವಿವಕ್ಷಯ ಗಾಮಾನಯ ಇತ್ಯುಕ್ತೆ ಪೃಥಿವೀ ವಿವಕ್ಷಯ ಗವಾನಯನಂ ಅಶಕ್ಯಂ ಇತಿ ವತ್. ಛಲ ಅನ್ನುವ ಒಂದು ನಿಗ್ರಹ ಸ್ಥಾನ, ಅದು ಕೂಡ ಅಸಂಗತಿ ದೋಷದಲ್ಲೇ ಸೇರ್ತದೆ. ಅದು ವಿರೋಧ ದೋಷದಲ್ಲಿಯೂ ಕೂಡ ಸೇರ್ತದೆ ಅಂತ ನಾವು ಹೇಳಬಹುದಾಗಿದೆ. ಪ್ರಮಾಣ ಲಕ್ಷಣದ ಈ ಇಷ್ಟೇನು ವಾಕ್ಯಗಳಿವೆಯಲ್ಲ, ಛಲಂ ಅಸಂಗತಂ ಅನ್ಯಚ್ಚ ದೃಷ್ಟಿ ವಿವಕ್ಷಯ ಗಾಮಾನಯ ಇತ್ಯುಕ್ತೆ ಅಂತ, ಇದರ ವಿವರಣವನ್ನು ಪ್ರಮಾಣ ಲಕ್ಷಣದ ಅನುವಾದದಲ್ಲಿ 566ನೇ ಪುಟದಲ್ಲಿ ಮಾಡಿದ್ದಾರೆ. ಒಂದು 4-5 ವಾಕ್ಯ ಬೋಲ್ಡ್ ಲೆಟರ್ನಲ್ಲಿದೆ. ಅಲ್ಲಿರುವಂಥದ್ದು ಎಲ್ಲನೂ ಬೇಡ. ಮೊದಲೇ ಆ ಜಾತಿ ಮತ್ತು ಛಲಕ್ಕಿಂತ ಭಿನ್ನವಾದ ನಿರನಯೋಜ್ಯ ಅನುಯೋಗ ಎಂದು ನೈಯಾಯಿಕರು ಹೇಳುವ ನಿಗ್ರಹ ಸ್ಥಾನದ ಪ್ರಭೇದಗಳಾದ ಆನ್ಯಾದ್ಯಾಭಾಸ ಮತ್ತು ಅಪ್ರಾಪ್ತಕಾಲಿ ಗ್ರಹಣ ಎಂಬ ದೋಷಗಳು ನಾವು ಹೇಳಿದ ಅಸಂಗತಿ ದೋಷದಲ್ಲೇ ಸೇರುತ್ತವೆ. ಇದಲ್ಲದೆ ತಾರ್ಕಿಕರು ಹೇಳುವ ಎಲ್ಲ ನಿಗ್ರಹ ಸ್ಥಾನಗಳು ಈ 5ರಲ್ಲೇ ಸೇರುತ್ತವೆ ಅಂತೇನಿದೆ, ಆ ಮೊದಲಿನ 5 ವಾಕ್ಯಗಳ ಬಗ್ಗೆ ನೀವೇನು ವಿಚಾರ ಮಾಡೋದು ಬೇಡ. ಆಚಾರ್ಯರ ಪ್ರಮಾಣ ಲಕ್ಷಣ ವಾಕ್ಯಗಳೇನಿವೆ ಅದನ್ನು ಮಾತ್ರ ನೇರವಾಗಿ ಹೇಳ್ತೇನೆ. ಆಚಾರ್ಯರ ಪ್ರಮಾಣ ಲಕ್ಷಣ ಸಂಸ್ಕೃತದ ವಾಕ್ಯಗಳನ್ನು ಗಮನಿಸಿ. ಛಲ ಅಂದರೆ ಅಸಂಗತ ಅಂತ ಅರ್ಥ. ಅನ್ಯಚ್ಚ ಅದು ಇನ್ನೊಂದು ಕೂಡ ಆಗಿದೆ. ಇನ್ನೊಂದು ಆಗುವುದು ಅಂದರೆ ಛಲ ಅನ್ನುವುದು ವಿರೋಧ ದೋಷವೂ ಕೂಡ ಆಗಿದೆ ಅಂತ ಅರ್ಥ. ಛಲ ಅನ್ನುವುದು ಅಸಂಗತಿ ಎನ್ನುವ ದೋಷದಲ್ಲಿ ಸೇರ್ತದೆ, ಹಾಗೆ ಅದು ವಿರೋಧ ದೋಷವೂ ಕೂಡ ಆಗಿದೆ ಅಂತ ಅರ್ಥ. ಮುಂದೆ ದೃಷ್ಟಿ ವಿವಕ್ಷಯ ಅಂತಿದೆಯಲ್ಲ, ಅದನ್ನ ಅಲ್ಲಿ ಕನ್ನಡದಲ್ಲಿ ವಿವರಿಸಿದ್ದಾರೆ, ಅದನ್ನು ಗಮನಿಸಿ. ಆ ಹಸುವನ್ನು ತಾ ಅಂತ ಹೀಗೆ 3 ವಾಕ್ಯಗಳು ಬೋಲ್ಡ್ ಲೆಟರ್ನಲ್ಲಿವೆ. ಅದನ್ನ ನಾವೇನು ನೋಡಬೇಕಾದ ಅಗತ್ಯ ಇಲ್ಲ. ಕೆಳಗೆ ಆ 566ನೇ ಪುಟದಲ್ಲಿ ವಿವರಣೆ ಅಂತಿದೆ, ಅದನ್ನೇ ನೇರವಾಗಿ ಹೇಳಿಬಿಡ್ತೇನೆ. ಅಲ್ಲಿ ಮೇಲಿನ 2-3 ವಾಕ್ಯಗಳನ್ನು ಹೇಳಿ ಮತ್ತೆ ಕೆಳಗಿನ ಕನ್ನಡದ ವಿವರಣೆಯನ್ನು ಹೇಳುವ ಅಗತ್ಯ ಏನಿಲ್ಲ. ಪರೋಕ್ತಸ್ಯ ಅರ್ಥಾಂತರಂ ಪರಿಕಲ್ಪ್ಯ ತದ್ದೂಷಣೇನ ಪರೋಕ್ತ ಭಂಗ ಛಲಂ. ಪರ ಅಂದರೆ ನಮ್ಮ ಕೌಂಟರ್ ಪಾರ್ಟ್, ವಾದಿ ಪ್ರತಿವಾದಿಗಳು ನಡುವೆ ಚರ್ಚೆ ನಡೆದಿದೆ. ಆ ಪರೋಕ್ತಸ್ಯ ಅವನೇನು ವಾದಿ ಹೇಳಿದ್ದಾನೆ ಅದಕ್ಕೆ ಇನ್ನೊಂದು ಅರ್ಥವನ್ನು ಕಲ್ಪನೆ ಮಾಡಿ, ಅವನಿಗೆ ಅಭಿಪ್ರೇತವಾದ ಅರ್ಥವನ್ನು ಬಿಟ್ಟು ಮತ್ತೊಂದು ಯಾವುದೋ ಅರ್ಥವನ್ನು ಕಲ್ಪನೆ ಮಾಡಿ ಆ ಅರ್ಥವನ್ನು ಖಂಡಿಸಿ ಆ ಮೂಲಕ ಅವನನ್ನು ನಾನು ಗೆದ್ದೆ ಅಂತ ಅನ್ಕೊಳ್ಳುವುದೇನಿದೆ ಪರೋಕ್ತ ಭಂಗ, ಅವನನ್ನು ಹೇಳಿದ್ದನ್ನು ನಿರಾಕರಿಸುವುದು, ಅದಕ್ಕೆ ಛಲ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಶಬ್ದಗಳಿಗೆ ಅನೇಕ ಅರ್ಥಗಳಿರ್ತಿರ್ತವೆ, ಅದು ಸಹಜ. ವಾದಿ ಮತ್ತು ಪ್ರತಿವಾದಿಗಳ ನಡುವೆ ಚರ್ಚೆ ನಡೆದಾಗ ಆ ವಾದಿಯಾದವನು 2 ಅರ್ಥ ಇರುವಂತಹ ಒಂದು ಪದವನ್ನು ಬಳಕೆ ಮಾಡ್ತಾನೆ. ಬಳಕೆ ಮಾಡಿ ಅದಕ್ಕೊಂದು ಕ್ರಿಯಾಪದವನ್ನು ಸೇರಿಸಿ ಏನೋ ವಿಷಯವನ್ನು ಪ್ರತಿಪಾದನೆ ಮಾಡ್ತಾನೆ. ಆಗ ಪ್ರತಿವಾದಿಯಾದವನು ಆ ವಾಕ್ಯವನ್ನು ಕೇಳಿ ವಾದಿಗೆ ಯಾವ ಅಭಿಪ್ರೇತವಾದ ಅರ್ಥ ಇದೆ ಅದನ್ನು ಬಿಟ್ಟು ಮತ್ತೊಂದು ಅರ್ಥವನ್ನು ಸ್ವೀಕಾರ ಮಾಡಿ ನೀನು ಹೇಳಿದ್ದು ಸರಿ ಇಲ್ಲ ಅಂತ ವಾದಿ ಹೇಳಿದ್ದನ್ನು ತಪ್ಪು ಅಂತ ಹೇಳುವುದು, ಇದಕ್ಕೆ ಛಲ ಅಂತಾರೆ. ಹೀಗೆಲ್ಲ ಹೇಳಿದಾಗ ಮಧ್ಯಸ್ಥರು ಏನು ಮಾಡ್ತಾರೆ, ವಾದಿ ಹೇಳಿದ ಅರ್ಥವನ್ನು ನೀನು ಸ್ವೀಕಾರ ಮಾಡಲಿಲ್ಲ, ಬೇರೆ ಅರ್ಥವನ್ನು ಸ್ವೀಕಾರ ಮಾಡಿದೆ, ಅದರಿಂದ ವಾದಿ ಹೇಳಿದ್ದು ತಪ್ಪು ಅಂತ ನೀನು ಆಪಾದನೆ ಮಾಡುವುದೇನಿದೆ ಇದು ಛಲ, ಹೀಗೆ ಮಾಡಬಾರದು ಅಂತ ಮಧ್ಯಸ್ಥರು ಹೇಳ್ತಾರೆ. ಮಧ್ಯಸ್ಥರು ಹೇಳ್ತಾರೆ ಅಂತ ಅಲ್ಲಿ ಬಂದಿಲ್ಲ, ಅದು ಹೇಗೆ ಅಂತ ಅದರದ್ದು ಪ್ರೊಸೀಜರ್ ಏನು ಅಂತ ನಾನು ನಿಮಗೆ ಹೇಳಿದೆ ಅಷ್ಟೆ. ಚರ್ಚೆ ನಡೆದಾಗ ಇಬ್ರು ವಾದಿ ಮತ್ತು ಪ್ರತಿವಾದಿಗಳು ತಮ್ಮ ಪಕ್ಷದ ಮೇಲಿನ ಅಭಿಮಾನ ಇಟ್ಕೊಂಡು ಮುಂದುವರೆದಿರ್ತಾರೆ. ಹಾಗಾದ್ರೆ ಅವರನ್ನು ನಿಯಂತ್ರಿಸುವವರು ಯಾರು? ಮಧ್ಯಸ್ಥರು ಅಂತ ಒಬ್ರು ಇರ್ತಾರೆ, ಸಭಿಕರು ಅಂತನೂ ಇರ್ತಾರೆ. ಸಭಿಕರು ಕೆಲವು ಬಾರಿ ಏನನ್ನಾದ್ರೂ ಹೇಳಬಹುದು, ಮಧ್ಯಸ್ಥರು ಹೇಳ್ತಿರ್ತಾರೆ. ಉದಾಹರಣೆಗೆ ಗಾಮ್ ಆನಯ ಅಂತ, ಗೋವನ್ನು ತಗೊಂಡು ಬಾ ಅಂತ ಒಂದು ವಾಕ್ಯವನ್ನು ಪ್ರಯೋಗ ಮಾಡಿದೆ. ಆ ವಾಕ್ಯವನ್ನು ಪ್ರಯೋಗ ಮಾಡುವವನ ಅಭಿಪ್ರಾಯ ಏನಿತ್ತು? ಹಸುವನ್ನು ತಗೊಂಡು ಬಾ ಅಂತ ಅದಕ್ಕೆ ಅಭಿಪ್ರಾಯ ಇತ್ತು. ಗೋ ಅನ್ನೋ ಶಬ್ದಕ್ಕೆ ಭೂಮಿ ಅಂತನೂ ಅರ್ಥ ಇದೆ. ಭೂಮಿಯನ್ನು ತಗೊಂಡು ಬಾ ಅಂತ ನೀ ಹೇಳಿದೆ, ಭೂಮಿಯನ್ನು ತರುವುದು ಹೇಗೆ? ಭೂಮಿಯನ್ನು ತರಲಿಕ್ಕೆ ಸಾಧ್ಯವಾ? ಭೂಮಿಯನ್ನು ಅದಕ್ಕೇನಾದ್ರು ಹಗ್ಗ ಕಟ್ಟಿ ನಮ್ಮ ಬಳಿಗೆ ಎಳ್ಕೊಂಡು ಬರ್ಲಿಕ್ಕೆ ಸಾಧ್ಯವಾ? ಅಥವಾ ಹೆಗಲ ಮೇಲೆ ಅದನ್ನು ಹೊತ್ಕೊಂಡು ಬರುವುದು ಸಾಧ್ಯವಾ ಅಂತ ಆಕ್ಷೇಪ ಮಾಡಿದರೆ ಇದು ಒಂದು ಛಲ, ಇದನ್ನು ಛಲ ಅಂತ ಕರೀತಾರೆ. ಕನ್ನಡದಲ್ಲೂ ನಾವು ಛಲ ಅಂತ ಹೇಳ್ತಿರ್ತೇವೆ. ಛಲ ಅಂದ್ರೆ ಹಠ ಇತ್ಯಾದಿ ಅರ್ಥದಲ್ಲಿ ಹೇಳ್ತಿರ್ತೇವೆ. ಇದು ಒಂದು ನಿಗ್ರಹ ಸ್ಥಾನ. ನಿಗ್ರಹ ಸ್ಥಾನ ಅಂದ್ರೆ ವಾದಿಯನ್ನ, ಎದುರಾಳಿಯನ್ನ ಸೋಲಿಸಲಿಕ್ಕೆ ಉಪಯೋಗ ಮಾಡುವಂತಹ ಒಂದು ಪಾಯಿಂಟ್. ಆದರೆ
ಇದು ಸರಿಯಲ್ಲ, ಅದನ್ನು ಖಂಡನೆ ಮಾಡ್ತಾರೆ ಮುಂದೆ. ಅಲ್ಲಿ ನಡುವಿನ ಮಧ್ಯಸ್ಥರಾದವರು ಹೀಗೆ ನೀವು ಮಾಡಬಾರದು ಅಂತ ಹೇಳ್ತಾರೆ. ನಿಗ್ರಹ ಸ್ಥಾನ ಅಂದ್ರೆ ವಾದದಲ್ಲಿ ಸೋಲಿಗೆ ಕಾರಣವಾದ ಅಂಶ ಅಂತ ಅರ್ಥ. ಇದಕ್ಕೆ ಛಲ ಅಂತ ಹೇಳ್ತಾರೆ. ಅದನ್ನೇ ನಾವು ಹೇಳಿದ್ದು, ಇದು ಅಸಂಗತಿಯಲ್ಲಿ ಸೇರ್ತದೆ ಮತ್ತು ವಿರೋಧ ದೋಷವೂ ಕೂಡ ಆಗಿದೆ ಅಂತ. ಅದನ್ನು ಮುಂದೆ ನೋಡೋಣ. ಈ ನ್ಯಾಯ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಈ ಎಲ್ಲ ದೋಷಗಳನ್ನು ಎಲ್ಲೆಲ್ಲಿ ಸೇರಿಸಬೇಕು ಅನ್ನೋದ್ರ ಬಗ್ಗೆ ನಮಗೂ ಅವರಿಗೂ ಭಿನ್ನಾಭಿಪ್ರಾಯ ಇದೆ. ಇದೊಂದು ಪ್ರತ್ಯೇಕವಾದ ವಿಗ್ರಹ ಸ್ಥಾನ ಅಂತ ಆ ನೈಯಾಯಿಕರು ಅಭಿಪ್ರಾಯ ಪಡ್ತಾರೆ. ಆದರೆ ಆಚಾರ್ಯ ಹೇಳ್ತಾರೆ, ಹಿಂದೆ ಕೆಲವು ವಿರೋಧ, ಅಸಂಗತಿ, ನ್ಯೂನತಾ, ಆಧಿಕ್ಯ ಮತ್ತು ನಾವು ಕೆಲವು ದೋಷಗಳನ್ನು ಹೇಳಿದ್ವಲ್ಲ ಹಿಂದೆ, ಅದರಲ್ಲೇ ಇವೆಲ್ಲವೂ ಕೂಡ ಸೇರಿ ಹೋಗ್ತವೆ. ಹಿಂದೆ ಹೇಳಿದ ಅಸಂಗತಿ ಅನ್ನೋ ದೋಷದಲ್ಲೇ ಇದು ಸೇರ್ತವೆ. ಯಾಕೆ ಅಂದ್ರೆ ಗೋ ಎಂಬ ಶಬ್ದಕ್ಕೆ ಹಸು ಅಂತ ಆ ವಾದಿ ಅರ್ಥ ಮಾಡಿದ್ದ. ಅದಕ್ಕೆ ಭೂಮಿ ಅಂತ ಅರ್ಥ ಇಟ್ಟುಕೊಂಡು ಈ ಪ್ರತಿವಾದಿಯಾದವನು ಖಂಡನೆ ಮಾಡ್ಲಿಕ್ಕೆ ಹೊರಟ. ಆದ್ರಿಂದ ಇದು ಪ್ರತಿವಾದಿಯ ವಾದಕ್ಕೆ ಸಂಗತವಾಗಿಲ್ಲ. ಇದು ಪ್ರತಿವಾದಿಯ ಆ ವಾದಿಯ ವಾದ ಏನಿದೆ, ಪ್ರತಿವಾದಿಯ ವಾದ ಅಂತ ಹೇಳಿದೆ, ಹಾಗಲ್ಲ, ಅದನ್ನು ತಪ್ಪಾಗಿ ಹೇಳಿದೆ. ವಾದಿಯ ಅಭಿಪ್ರಾಯ ಏನು? ಗೋ ಅಂದ್ರೆ ಆಕಳು ಅಂತ ಅರ್ಥ. ಆ ಅಭಿಪ್ರಾಯ ಇದ್ದಾಗ ಅದನ್ನು ಬಿಟ್ಟು ಅದಕ್ಕೆ ಹೊಂದಾಣಿಕೆ ಆಗದಂತೆ ಭೂಮಿ ಅನ್ನೋ ಅರ್ಥವನ್ನು ಇಟ್ಕೊಂಡು ಅವನು ಖಂಡನೆ ಮಾಡ್ಲಿಕ್ಕೆ ಹೊರಟ್ರಲ್ಲ. ಹೀಗೆ ಅಸಂಗತವಾದನ್ನು ಮಾಡಿದ್ರಿಂದ ವಾದಿ ಸೋಲಿಲ್ಲ, ನೀವೇ ಸೋತು ಹೋದ್ರಿ. ಅವನನ್ನು ಸೋಲಿಸುವ ಭರದಲ್ಲಿ ನೀವೇ ಪತನ ಹೊಂದಿದ್ರಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಸಂಸ್ಕೃತದಲ್ಲಿ ಅಲ್ಲಿ ದೃಷ್ಟಿ ಅಂತಿದೆ. ದೃಷ್ಟಿ ಅಂದ್ರೂ ಗೋವು ಅಂತಾನೆ ಅರ್ಥ. ಹಿಂದೆ ಆ 560ನೇ ಪುಟದಲ್ಲಿ ವಿರೋಧ, ಅಸಂಗತಿ, ನ್ಯೂನ, ಆಧಿಕ್ಯ ಇಷ್ಟನ್ನು ಹೇಳಿದ್ದಾರೆ. ಅದಾದ್ಮೇಲೆ 561ನೇ ಪುಟದಲ್ಲಿ ಸಂವಾದ ಮತ್ತು ಅನುಕ್ತಿ ಅಂತ ಇನ್ನು ಹೇಳಿದ್ದಾರೆ. ಒಟ್ಟು 6 ನಿಗ್ರಹ ಸ್ಥಾನಗಳು: ವಿರೋಧ, ಅಸಂಗತಿ, ನ್ಯೂನತಾ, ಆಧಿಕ್ಯ, ಸಂವಾದ ಮತ್ತು ಅನುಕ್ತಿ ಅಂತ 560, 561 ಪುಟಗಳಲ್ಲಿ ಅದು ಬಂದಿದೆ. ಒಟ್ಟಾರೆ ಇಷ್ಟೇ 6 ನಿಗ್ರಹ ಸ್ಥಾನಗಳು. ನಮ್ಮ ಪ್ರತಿವಾದಿಯನ್ನು ಸೋಲಿಸಲಿಕ್ಕೆ ಬೇಕಾಗಿರುವಂತಹ ನಿಗ್ರಹ ಸ್ಥಾನಗಳು ಒಟ್ಟು 6. ಅದಕ್ಕಿಂತ ಹೆಚ್ಚಿನದನ್ನು ತಾರ್ಕಿಕರು ಹೇಳಿದರೆ ಅದನ್ನು ನಾವು ನಿರಾಕರಣೆ ಮಾಡ್ತೇವೆ ಅಂತ ಅದರ ತಾತ್ಪರ್ಯ. ಈ ಛಲ ಅನ್ನುವ ನಿಗ್ರಹ ಸ್ಥಾನ ಇದೆಯಲ್ಲ, ಇದನ್ನು ಅಸಂಗತಿಯಲ್ಲಿ ನಾವು ಸೇರಿಸಬಹುದು ಅಂತ ಈಗ ಹೇಳಿದ್ವಿ. ಯಾಕೆಂದ್ರೆ ಇದು ಸಂಗತ ಅಲ್ಲ. ವಾದಿ ಏನು ಅಭಿಪ್ರಾಯ ಪಟ್ಟಿದ್ದ ಅದಕ್ಕೆ ಸಂಗತ ಅಲ್ಲ, ಇದು ಹೊಂದಾಣಿಕೆ ಆಗುವಂಥದ್ದಲ್ಲ. ಅವನಿಗೆ ಅನಭಿಪ್ರೇತವಾದ್ದನ್ನು ನೀವು ತಗೊಂಡು ಖಂಡನೆ ಮಾಡಿದ್ರಿಂದ ಇದು ನಿಮ್ಮದೇ ದೋಷ ಆಯಿತು ಅಂತ ಖಂಡನೆ ಮಾಡಿದ್ವಿ. ಅದರಿಂದ ಇದು ಅಸಂಗತಿಯಲ್ಲಿ ಸೇರ್ತದೆ. ಮುಂದೆ ಅನ್ಯಚ್ಚ ಅಂತಿದೆ ಪ್ರಮಾಣ ಲಕ್ಷಣದಲ್ಲಿ. ಇದು ಅನ್ಯಚ್ಚ ಅಂತ. ಅನ್ಯತ್ ಅಂದ್ರೆ ವಿರೋಧ ದೋಷವೂ ಕೂಡ ಆಗಿದೆ. ವಿರೋಧ ದೋಷ ಹೇಗೆ ಅಂದ್ರೆ, ಈಗ ವಾದಿಯಾದವನು ಗಾಮಾನಯ ಅಂತ ಹೇಳಿದ, ಹಸುವನ್ನತ ಅಂತ ಹೇಳಿದ. ಹಸುವನ್ನತ ಅಂತ ಹೇಳಿದಾಗ ಪ್ರತಿವಾದಿಯಾದವನು ಏನ್ ಮಾಡಿದ? ಗವಾನಯನ ಅಶಕ್ಯಂ, ಭೂಮಿಯನ್ನು ತರುವುದು. ಗೋ ಅಂದ್ರೆ ಭೂಮಿಯನ್ನು ಅರ್ಥ ಇಟ್ಟುಕೊಂಡು ಗವಾನಯನಂ, ಗೋಹ ಆನಯನಂ ಗವಾನಯನಂ, ಷಷ್ಠಿ ತತ್ಪುರುಷ ಸಮಾಸ, ಅದನ್ನು ಗಮನಿಸಿ. ಗೋಹೋ ಭೂಮಿಯ, ಆನಯನಂ ಅಂದ್ರೆ ತರುವಿಕೆಯು, ಅಶಕ್ಯಂ ಸಾಧ್ಯ ಆಗೋದಿಲ್ಲ ಅಂತ ಇವನು ಹೇಳಿದ. ಅಲ್ಲಿ ಕೆಲವು ಕಡೆ ವಾದಿ, ಪ್ರತಿವಾದಿ ಅಂತ ಹೀಗೆಲ್ಲ ಶಬ್ದಗಳನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿರ್ತಾರೆ. ನೀವು ವಾದಿ ನಂಬರ್ 1, ವಾದಿ ನಂಬರ್ 2 ಅಂತ ಬೇಕಾದ್ರೆ ಇಟ್ಕೊಳ್ರಿ. ಕೆಲವು ಕಡೆ ಅದು ವಾದಿ ಅಂತ ಇರ್ತದೆ, ಇನ್ನು ಕೆಲವು ಕಡೆ ಪ್ರತಿವಾದಿ ಅಂತ ಇರ್ತದೆ. ಹೇಳುವವರು ಬರೆಯೋರು ಸ್ವಲ್ಪ ಹಿಂದೆ ಮುಂದೆ ಮಾಡಿರ್ತಾರೆ ನೋಡಿ. ನಂಬರ್ 1 ಏನು ಹೇಳಿದ? ಗಾಮಾನಯ ಅಂತ ಹೇಳಿ. ನಂಬರ್ 2 ಏನ್ ಮಾಡಿದ? ಗೋ ಅಂತಂದ್ರೆ ಆಕಳು ಅಂತ ನಂಬರ್ 1 ಅವನಿಗೆ ಅಭಿಪ್ರೇತ ಆಗಿದ್ರೆ ಅದನ್ನು ಪರಿತ್ಯಾಗ ಮಾಡಿ ಇವನು ಗವಾನಯನ ಅಶಕ್ಯಂ ಅಂತ ಹೇಳಿದ. ಭೂಮಿಯನ್ನು ಅರ್ಥವನ್ನು ಇಟ್ಕೊಂಡು ಗವಾನಯನ ಅಶಕ್ಯಂ ಅಂತ ಹೇಳಿದ. ಆವಾಗ ಇಲ್ಲಿಯೂ ಕೂಡ ಒಂದು ಛಲ ದೋಷವನ್ನು ಹೇಳ್ಬೋದು. ಇದಕ್ಕೆ ಪ್ರತಿಯಾಗಿ ಮತ್ತೆ ನಂಬರ್ 1 ಹೇಳ್ತಾನೆ. ಅವನೇನು ಸುಮ್ಮನೆ ಕೂತಿರೋದಿಲ್ಲಲ್ಲ. ಎದುರಾಳಿ ಯಾವ್ದೊಂದು ಮೋಸ ಮಾಡಿದ್ರೆ ಮೋಸ ಹೋಗ್ಲಿಕ್ಕೆ ಅವನ್ಯಾಕೆ ತಯಾರಾಗ್ತಾನೆ? ಇನ್ನೊಬ್ಬ ಅವನು ಛಲ ದೋಷವನ್ನು ಹೇಳ್ತಾನೆ. ಇದು ನೋಡಿ, ಗವಾನಯನಂ ಮೊದಲನೇ ಸರಿ ಗವಾನಯನಂ ಅಂದ್ರೆ ಗೋಹ ಆನಯನಂ ಅಂತ ಷಷ್ಠಿ ತತ್ಪುರುಷ ಸಮಾಸ ಅಭಿಪ್ರೇತ ಆಗಿತ್ತಲ್ಲಿ. ಗೋಹೋ ಗೋವಿನ, ಆನಯನಂ ತರುವಿಕೆಯು ಅಶಕ್ಯಂ. ಯಾಕಂದ್ರೆ ಗೋಹ ಅಂದ್ರೆ ಭೂಮಿ ಅಂತ ಅರ್ಥ. ಆ ಭೂಮಿಯನ್ನು ಹಗ್ಗ ಕಟ್ಟಿ ತಗೊಂಡು ಬರ್ಲಿಕ್ಕೆ ಬರೋದಿಲ್ಲ, ಅಥವಾ ಅದನ್ನು ಹೆಗಲ ಮೇಲೆ ತಗೊಂಡು ಬರ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದ. ಹೀಗೆ ನಂಬರ್ 1 ಆದವನು ಗಾಮಾನಯ ಅಂತ ಹೇಳಿದಾಗ ನಂಬರ್ 2 ಆದವನು ಗವಾನಯನಂ ಅಶಕ್ಯಂ ಅಂತ ಹೇಳಿದ. ಆ ನಂಬರ್ 2 ವ್ಯಕ್ತಿಗೆ ಅಭಿಪ್ರಾಯ ಏನಿತ್ತು? ಗೋಹ ಆನಯನಂ ಅಂತಿತ್ತು, ಅಂದ್ರೆ ಭೂಮಿಯ ತರುವಿಕೆ ಅಂತ ಹೇಳಿ.
ಆವಾಗ ನಂಬರ್ 1 ಮತ್ತು ಸುಮ್ಮನೆ ಕೂಡೋದಿಲ್ಲ. ಅವನೇನು ಮಾಡ್ತಾನೆ, ನೀನು ಗವಾನಯನಂ ಅಂತಂದಿಯಲ್ಲ, ಅಲ್ಲಿ ಗವಾ ಅಂದ್ರೆ ತೃತೀಯ ವಿಭಕ್ತಿ ಅಂತ ನಾನು ಅರ್ಥ ಮಾಡ್ಕೋತೇನೆ. ಗವಾ ನಯನಂ ಅಂತ ಮಾಡ್ಕೋತೇನೆ. ಇದು ತೃತೀಯ ತತ್ಪುರುಷ ಸಮಾಸ ಅಂತ ಅರ್ಥ ನಾನು ಮಾಡಿಕೊಂಡು ಹೀಗೆ ಪದ ವಿಭಾಗ ಮಾಡಿಕೊಂಡು ಗವಾ ಹಸುವಿನಿಂದ, ನಯನಂ ಕಣ್ಣು. ನೀನು ಗವಾನಯನಂ ಅಶಕ್ಯಂ ಅಂತ ಹೇಳಿದೆ. ಗವಾ ಹಸುವಿನಿಂದ, ನಯನಂ ಕಣ್ಣು ಅಂತ ಅರ್ಥ ಬರ್ತದೆ. ಇದು ಅಸಂಗತವಾದ ವಾಕ್ಯವೇ. ಹಸುವಿನಿಂದ ಕಣ್ಣು ಅನ್ನೋದು ಏನಕ್ಕೆ ಮೀನಿಂಗ್ ಇದೆ? ಏನೂ ಮೀನಿಂಗೂ ಇಲ್ಲ. ಹೀಗೆ ನಂಬರ್ 1 ಆದವನು ಯಾವುದೋ ಒಂದು ವಿಷಯವನ್ನು ಹೇಳಿದ, ನಂಬರ್ 2 ಆದವನು ಆ ಮೊದಲನೇವನಿಗೆ ಅನಭಿಪ್ರೇತವಾದ ವಿಷಯವನ್ನು ಇಟ್ಕೊಂಡು ಖಂಡನೆ ಮಾಡ್ಲಿಕ್ಕೆ ಹೊರಟ್ರೆ ಅವನು ಮೊದಲನೇವನು ಹಾಗೆ ಮಾಡ್ತಾನೆ. ಆ ವ್ಯಕ್ತಿ ನಂಬರ್ 2 ವ್ಯಕ್ತಿಗೆ ಅದನ್ನೇ ತಿರುಗು ಮಂತ್ರವನ್ನಾಗಿ ಮಾಡ್ತಾನೆ. ಹೀಗಿದು ಛಲ ಅನ್ನೋದು ಸ್ವನ್ಯಾಯ ವಿರೋಧದಲ್ಲಿಯೂ ಕೂಡ ಸೇರಿದೆ ಅಂತ ಅದರ ತಿಳ್ಕೊಳ್ಬಹುದು. ಆಚಾರ್ಯರ ಅನ್ಯಚ್ಛ ಅಂತಿದೆಯಲ್ಲ, ಇದನ್ನು ಸ್ವನ್ಯಾಯ ವಿರೋಧದಲ್ಲಿಯೂ ಕೂಡ ಸೇರಿಸಲಿಕ್ಕೆ ಬರ್ತದೆ ಅಂತ ಅದರ ತಾತ್ಪರ್ಯ. ನಮಸ್ಕಾರ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.